ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಮನೀಷ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇಲ್ಲಿ ಚಿತ್ರಾನ್ನ ಮಾಡಲಿಕ್ಕೆ ರೆಡಿ ಆಗ್ತಾ ಇದೆ. ಇಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ಲು ಮಾತಾಡ್ತಾ ಅದಕ್ಕೆ ಸ್ವಲ್ಪ ವಾಪಸ್ ರಿಟರ್ನ್ ಮಾಡಿದೆ. ಅದನ್ನು ಮಾತಾಡಿದರೆ ಎಲ್ಲ ಮರ್ತೋಗ್ತದೆ ಅವಳಿಗೆ, ಅಷ್ಟು ಪವರ್ ಇದೆ ನನ್ನ ಮಾತಲ್ಲಿ. ಸೇಮ್ ಬಟ್ ಡಿಫ್ರೆಂಟ್. ಹಾಗೆ ಈಗ ದಾಸೆಂಬೆ ಹಾಕಿದ್ಲು. ಇನ್ನು ಈಗ ಚಿತ್ರಾನ್ನಕ್ಕೆ ಬೇಕಾದಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಇಲ್ಲಿ ರೆಡಿ ಇದೆ ಆಲ್ರೆಡಿ. ಕಟ್ ಎಲ್ಲ ಮಾಡಿ ಆಗಿದೆ. ಕಡಲೆ ಸೂಪರ್ ಆಗ್ತದೆ. ಮತ್ತು ಈಗ ತೊಗರಿಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಹಾಕಿ ನಾನೀಗ ಹೇಳಿದಂತ ಹಾಗೆ ಮಾಡಿಬಿಡು ಮಾರೆ. ಇದು ನಾನು ಸುಮ್ಮನೆ ಹೇಳೋದು, ರೆಸಿಪಿ ಅಲ್ಲ, ನಾವು ನಮಗೆ ಬೇಕಾದ ರುಚಿಯಲ್ಲಿ ಮಾಡಿ ತಿನ್ನೋದು. ಪಟಾಕಿ ಆಚೆದು ತೊಂದೂರಲ್ಲಿ ನಿನ್ನೆ ಇಡ್ಲಿ ಮಾಡಿದ್ಲು, ಅದೊಂದು ಸ್ವಲ್ಪ ಉಳಿದಿದೆ. ಅದು ಮತ್ತು ಚಿತ್ರಾನ್ನ ಮಿಕ್ಸ್ ಮಾಡಬೇಕೀಗ. ಮತ್ತೊಂದು ಪಪ್ಪಾಯ ಇವತ್ತು ಬೆಳಿಗ್ಗೆಗೆ ಅಂತ ತಂದದ್ದು, ಅದು ಇನ್ನೂ ಕೂಡ ಹಣ್ಣಾಗಲಿಲ್ಲ. ಹೊರಗಡೆ ಹಣ್ಣು ಥರನೇ ಇದೆ, ಇದು ಇನ್ನೂ ಸ್ವಲ್ಪ ಗಟ್ಟಿ ಇದೆ. ಸ್ವಲ್ಪ ಸ್ಮೂತ್ ಆಗಬೇಕು, ಇಲ್ಲ ಒಳ್ಳೆ ಆಗೋದಿಲ್ಲ ತಿನ್ನಲಿಕ್ಕೆ. ಹೌದು, ಪಪ್ಪಾಯ ಅವು ಇವದೋಪು ದೊಡ್ಡಣ್ಣ ಮತ್ತು ಸಾಧು ವಕೀಲ ಸಾರಿದ್ದು ಇವದೋಪು. ಇಡ್ಲಿ ವಡೆ ಮುಂಚೆ ಮಿಕ್ಕಿದ್ದನ್ನೆಲ್ಲ ಮಿಕ್ಸ್ ಮಾಡಿ ಇವದೋಪು ಅಂತ ಮಾಡಿದ್ದು. ಇಡ್ಲಿ, ವಡೆ, ದೋಸೆ ಮತ್ತು ಪೂರಿ. ಇವಳು ಲಗಡಿ ತೆಗಿತಾಳ ಅಂತ ನನಗೆ. ಮೊನ್ನೆ ಸ್ವಲ್ಪ ಪ್ರೋಗ್ರಾಮ್ ಎಲ್ಲ ನಾರ್ತ್ ಸೈಡ್ ಇತ್ತು, ಹಾಗಾಗಿ ಸ್ವಲ್ಪ ಫುಡ್ ಸ್ವಲ್ಪ ಅಷ್ಟೇ ಆಗಿದೆ. ಈಗ ಇವರು ಕೂಡ ಈಗ ಅಷ್ಟೇ ಮಾಡ್ತಾರಾ ಅಂತ ಹೇಳಿದ್ರೆ ಶಬಾಷ್ ಗಿರಿ. ಕರೆಕ್ಟ್, ಕೆಲವೊಮ್ಮೆ ಕರೆಕ್ಟ್ ಹೇಳ್ತಾಳೆ ಮಾತ್ರ. ಮಳೆ ಮೊನ್ನೆಯಿಂದ ತುಂಬ ಬಿಸಿಲೇ ಇತ್ತು. ಮಳೆ ಎಲ್ಲ ಮುಗೀತು ಅಂತ ಮಂಗಳೂರಿನವರು ಅಂದ್ಕೊಳ್ಳುವಾಗಲೇ ಸಿಡಿಲು, ಗುಡುಗು, ಮಳೆ, ದಡಪಡ ಸಟ್ಪಟ್ ಡುಡುಗು. ಅದು ಒಂದು ಮಂತ್ರ ಇದೆ ನಿಮಗೆ ಕೂಡ. ನೆಕ್ಸ್ಟಿಗೆ ಸಿಡಿಲು ಗುಡುಗೆಲ್ಲ ಬಂದರೆ ಅರ್ಜುನಂ ಪಾಲ್ಗುಣಂ ಪಾರ್ಥಿ ಕಿರೀಟ ಶ್ವೇತ ವಾಹನಂ ಅಂತ ಒಂದು ಮಂತ್ರ ಇದೆ. ಅದನ್ನು ಹೇಳ್ತಾ ಕೂತ್ಕೊಳ್ಳಿ, ಸಿಡಿಲು ಗುಡುಗು ಕಡಿಮೆ ಆಗ್ತದೆ ಅನ್ನೋ ಒಂದು ನಂಬಿಕೆ ನಮ್ಮದು. ಕೆಲವರು ಇದನ್ನು ಹೇಳ್ತಾರೆ ಸಾಟ್ಪಾಟ್ ಡುಡುಂಬ ಅಂತ. ಅದನ್ನು ಹೇಳ್ಬೇಡಿ, ಹಾಗೆ ಹೇಳ್ಬೇಡಿ, ಅದಕ್ಕೆ ಕೋಪ ಬರ್ತದೆ ಜಾಸ್ತಿ, ಮತ್ತು ಜಾಸ್ತಿ ಸಿಡಿಲು ಬರ್ತದೆ. ಹಾಗೆಲ್ಲ ವಿಷಯ. ಈಗ ಇನ್ನು ಸ್ವಲ್ಪ ಹೊತ್ತಲ್ಲಿ ತಿಂಡಿ ತಿನ್ನಬೇಕು, ಹೊಟ್ಟೆ ಚುರುಗುಡ್ತೈತೆ. ಯಾವಾಗಲೂ ಅಂದರೆ ಬೆಳಿಗ್ಗೆ ಎದ್ದು ನಂದೊಂದು ಸ್ವಲ್ಪ ಎಕ್ಸಸೈಸ್ ಇದ್ದು ಟೈಮ್ ಇದೆ, ಅದು ಕೂಡ ಈಗ ಮಿಸ್ ಆಗಿದೆ. ಯಾಕಂದರೆ ಮೊನ್ನೆ ನಿದ್ದೆ ಅಲ್ಲ, ಸ್ವಲ್ಪ ಜಿಮ್ಮಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ, ಆದರೆ 1 ವಾರ ಮಾತ್ರ ಹೋದದ್ದು. ಇನ್ನು ಕಂಟಿನ್ಯೂ ಮಾಡಬೇಕು ದೇವರ ದಯದಲ್ಲಿ. ಆದರೆ ಪ್ರೋಗ್ರಾಮ್ಗೆ ಅಂದರೆ ಕೆಲವೊಮ್ಮೆ ಲಾಂಗ್ ಹೋಗುವಾಗ ನಿದ್ದೆ ಸಾಕಾಗೋದಿಲ್ಲ, ಹಾಗೆ ಬೆಳಿಗ್ಗೆ ಎದ್ದೇಳುವಾಗಲೇ ಲೇಟ್ ಆಗ್ತದೆ. ಮತ್ತು ಇವಳು ಅಡುಗೆ ಎಲ್ಲ ಮಾಡುವಾಗ ಸರಿ ಆಗ್ತದೆ ಕೆಲವೊಮ್ಮೆ. ಇವತ್ತು ಬೇಗ ಎದ್ದರೂ ಕೂಡ ಫುಡ್ ಲೇಟ್ ಆಯಿತು, ಯಾಕಂದರೆ ಸ್ಟೋರಿ ಇಲ್ಲಿದ್ದು ಸ್ಟೋರಿ, ಪ್ರೋಗ್ರಾಮ್ಗೆ ಹೋದ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾ ಟೈಮ್ ಓದೋದೇ ಗೊತ್ತಾಗಲಿಲ್ಲ. ಸರಿ ತಿನ್ನಿಸಿದ್ದೆ. ಎಸ್, ನಿಧಾನವೇ ಪ್ರಧಾನ
ಹಿರಿಯರು ಹೇಳಿದಂಥ ಮಾತು ನನ್ನ ಅಜ್ಜ ಹೇಳಿದ್ದಾರೆ, ಯಾವುದೇ ಕೆಲಸವನ್ನು ಅವಸರದಿಂದ ಮಾಡಬೇಡ, ಅವಸರವೇ ಅಪಘಾತಕ್ಕೆ ಕಾರಣ. ಮದುವೆ ಕೂಡ ಅವಸರದಲ್ಲಿ. ಇವಾಗಿನ ಬಿಸಿ ಸ್ಕೆಡ್ಯೂಲಿಗೆ ಅಷ್ಟು ನಿಧಾನ ಕಷ್ಟ. ನನಗೆ ಫಾಸ್ಟ್ ಆಗಬೇಕೆಲ್ಲ. ಅಂದರೆ ನನ್ನ ಅಜ್ಜ ಬೇಗ ಹೋದರು ಪಾಪ, ಹಾಗಾಗಿ ಮದುವೆ ಆಗೋ ಟೈಮಲ್ಲಿ ಅವ್ರು ಇರಲಿಲ್ಲ. ಇಲ್ಲರೆ ಅವ್ರು ಹೇಳ್ತಿದ್ರು, ಅವಸರ ಬೇಡ ಮಗ. ಬೇಗ ನಾನು ಚೊಚ್ಚಲ ಮದುವೆ 24 ವರ್ಷ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಅದು ಕರೆಕ್ಟ್ ಟೈಮ್, ಪರ್ಫೆಕ್ಟ್ ಈಗಿನ ಜನ್ರೇಷನ್ಗೆ. ಯಾಕೆಂದರೆ ಈಗ ಗೊತ್ತಿರ್ಬೋದು ಎಲ್ಲರದ್ದು ಟೆಂಪರರಿ ಲೈಫ್ ಆಗಿರೋದ್ರಿಂದ ಆಯುಷ್ಯ ಜನರಿಗೆ ತುಂಬ ಕಡಿಮೆ. ಎಲ್ಲ ಕೆಮಿಕಲೈಸ್ಡ್ ಫುಡ್ಡು, ಮತ್ತು ಈಗಿನ ಎಂತ ಅಂತಾನೆ ಗೊತ್ತಾಗೋದಿಲ್ಲ ಫುಲ್ಲು. ಯಾಕಂದರೆ ಒಂದಲ್ಲ ಒಂದು ದಿವಸ ಎಲ್ಲರೂ ಹೋಗುವವರೇ, ಎಲ್ಲರೂ ಇಲ್ಲಿ ಪರ್ಮನೆಂಟ್ ಅಲ್ಲ. ಆದರೆ ಯುವಕರೆಲ್ಲ ತುಂಬ ಬೇಗ ಇದಾಗುವಾಗ ತುಂಬ ಬೇಸರ ಆಗ್ತದೆ. ಹಾಗಾಗಿ ಈಗ ಇರುವಷ್ಟು ದಿವಸ ಒಂದು ಖುಷಿಯಲ್ಲಿರಬೇಕು, ಮತ್ತು ಏನೆಲ್ಲ ಬೇಡಿಕೆಗಳೇನೆಲ್ಲಿದೆ ಆದಷ್ಟು ಪೂರೈಕೆ ಮಾಡಲಿಕ್ಕೆ ನೋಡಬೇಕು. ಒಂದೊಂದು ಹಂತ ಇರ್ತದಲ್ಲ, ಒಂದು ಮನುಷ್ಯನಾಗಿ ಹುಟ್ಟಿದ ನಂತರ ಅದರ ಎಲ್ಲ. ಈಗ ಒಂದು ಮದುವೆ ಆಗಿದೆ, ಮಗು ಕೂಡ ದೇವರ ದಯದಲ್ಲಿ ಆಗಿದೆ, ಇನ್ನೊಂದು ಮನೆಯೊಂದಾದರೆ ಅಲ್ಲಿಗೆ ಫಿನಿಶ್. ಪೆತ್ತಗೊದ್ದೆ ಮನೆ ಆಗಬೇಕು ಅಂತ ಇತ್ತು, ಅದರಲ್ಲಿ ಒಂದು ಪೆಂಡಿಂಗ್ ಇದೆ. ಅದು ಕೂಡ ಒಂದು ಆದಷ್ಟು ಬೇಗದಲ್ಲಿ ದೇವರ ಆಶೀರ್ವಾದ, ಅದೇ ರೀತಿ ನಿಮ್ಮೆಲ್ಲರ ಗುರು ಹಿರಿಯರ ಆಶೀರ್ವಾದದಿಂದ ಮನೆಯೊಂದು ಬೇಗ ಕಂಪ್ಲೀಟ್ ಆದರೆ ಆ ಗೋಲ್ ಕಂಪ್ಲೀಟ್. ಡ್ರೀಮ್ ಅದು. ಯಾಕೆಂದರೆ ಚಿಕ್ಕ ವಯಸ್ಸಿನಿಂದ ಈಗಿನವರೆಗೂ ಪ್ರೆಸೆಂಟ್ ಡೇವರೆಗೂ ಕೂಡ ನಾನು ಬಾಡಿಗೆ ಮನೆಯಲ್ಲೇ ಇದ್ದದ್ದು. ಸ್ವಂತ ಮನೆ ಅಂತ ಇನ್ನೂ ಮಾಡಬೇಕಷ್ಟೇ. ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಕೆಲವರನ್ನು ತುಂಬ ಮಂದಿ ಹತ್ರ ಕೇಳ್ತಾರೆ, ಸ್ವಂತ ಮನೆಯಲ್ಲಿ ಇನ್ನೊಂದು ಮನೆಯನ್ನು ಮಾಡಬೇಕು ಅಂತ. ಆದರೆ ತುಂಬ ಅವರು ಹೇಳುವ ಕನ್ಸರ್ನ್ ನಮಗೆ ಅರ್ಥ ಆಗ್ತದೆ. ಯಾಕೆಂದರೆ ಅದೊಂದು ಒಳ್ಳೆಯ ವಿಷಯ. ಯಾಕಂದರೆ ಮನೆಯೊಂದು ಬೇಕು, ಚಿಕ್ಕದಾಗಲಿ ದೊಡ್ಡದಾಗಲಿ ಮನೆಯೊಂದು ಸೂರು ಬೇಕು. ಆದರೆ ಅದಕ್ಕೆ ಸ್ವಲ್ಪ ಆದರೂ ಟೈಮ್ ಬೇಕಾಗ್ತದೆ. ಅದು ಕೂಡ ಹಾಗೆ ಮದುವೆ, ಮಗು ಮತ್ತು ಮನೆ ಅದು ಯಾವ ಟೈಮಲ್ಲಿ ಆಗಬೇಕಾದ ಅದೇ ಟೈಮಲ್ಲಿ ಆಗೋದು. ಎಷ್ಟು ಕಷ್ಟಪಟ್ಟರೂ ಆಗೋದಿಲ್ಲ ಕೆಲವೊಮ್ಮೆ. ಎಷ್ಟು ನಮ್ಮ ಕೈಯಲ್ಲಿ ಕ್ಯಾಶ್ ಇದ್ದು ನಾಳೆ ಜಾಗ ತಗೊಳ್ಳುವ, ಮನೆ ತಗೊಳ್ಳುವ ಅಂತ ಅನ್ಕೊಂಡ್ರೂ ಆಗಲ್ಲ. ಯಾಕಂದರೆ ಎಲ್ಲ ಟೈಮ್ ಎಲ್ಲ ಕೂಡಿ ಬರಬೇಕು. ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ನಾವು ಕೂಡ ನೋಡ್ತಾ ಇದ್ದೇವೆ ಲ್ಯಾಂಡ್ ಎಲ್ಲ. ಆದರೆ ಇನ್ನು ಕೆಲವೆಲ್ಲ ಇದಾಗ್ತಾ ಇಲ್ಲ. ನೋಡುವ, ಆದಷ್ಟು ಬೇಗ ಆಗಲಿ, ಅಪ್ಡೇಟ್ ಮಾಡುವ. ಅಮ್ಮು ಇಲ್ಲಿ ನೋಡಿ, ಈ ಪ್ಲೇ ಮ್ಯಾಟ್ ನಾವು ತೆಗೆದು ಮೇಲೆ ಇಟ್ಟಿದ್ವಿ. ಇವಾಗ ಸ್ವಲ್ಪ ಟಾಯ್ಸ್ ಎಲ್ಲ ಹಾಕಿದರೆ ಅವಳಿಗೆ ಸ್ವಲ್ಪ ಅಟ್ರಾಕ್ಟ್ ಇರುತ್ತೆ ಅಂತ ಮತ್ತೆ ತೆಗೆದು ಹೀಗೆ ಹಾಕಿದ್ದೇವೆ. ನೋಡ್ಬೋದು ಅವಳಿಗೆ ಇವಾಗ ನೋಡಿ, ಇದು ಹೊಸತ್ತಲ್ಲ, ಹಾಗೆ ಫುಲ್ ಖುಷಿ ಎಕ್ಸೈಟ್ಮೆಂಟಲ್ಲಿದ್ದಾಳೆ. ಮಕ್ಕಳಿಗೆ ಹಾಗೇನೆ ಎಂತಾದರೂ ಎಕ್ಸ್ಟ್ರಾ ತಂದರೆ ಆ ಒಂದು ದಾದಮ್ಮವು ದಾದೆಂದು ದಾದೆವು ದಾದೆ ಕೊರ್ನಿ ಪಪ್ಪ ಇರೆಗ್ ಪ್ಲೇ ಮ್ಯಾಟೆ ಶೋಕುಂಡೆ ಎಡ್ಡೆ ಉಂಡೆ ದಾದೆ ಸೈಕಲ್ ಡಾಲ್ ಉಂಡಿರ ಡಾಲ್ ಉಂಡು ಅವೇ ಡಾಲ್ ಉಂಡು ಡಾಲಿ ಉಂಡು ಡಾಲಿ ಡಾಲಿ ಚಿನ್ನು ಉಂಡು ಚಿನ್ನು ಆ್ಯಕ್ಚುಲಿ ಟಾಯ್ ಬಾಕ್ಸ್ ಫುಲ್ ಇತ್ತು, ಅದರಲ್ಲಿ ಸ್ವಲ್ಪ ಅಷ್ಟೇ ತೆಗೆದಿಟ್ಟಿದ್ದೇವೆ. ಯಾಕಂದರೆ ಮಕ್ಕಳು ಗೊತ್ತಿರ್ಬೋದು ಎಲ್ಲ ಟಾಯ್ಸಲ್ಲಿ ಆಟ ಆಡಲ್ಲ. ಅವಳಿಗೆ ಯಾವುದೆಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇದ್ಲು ಅದನ್ನು ಮಾತ್ರ ಇಟ್ಟಿದ್ದೇವೆ. ಯಾಕಂದರೆ ಇಲ್ಲಿ ಈ ಮನೆಯಲ್ಲಿ ಧೂಳಂತೂ ತುಂಬ ಬರ್ತಾ ಇರುತ್ತೆ, ಹಾಗೆಲ್ಲ ಧೂಳು ಹಿಡಿಯೋದು ಬೇಡ ಅಂತ. ಮತ್ತು ಅವಳಿಗೆ ನಾವು ಈ ಎದುರುಗಡೆ ಇದ್ದರೆ ಮಾತ್ರ ಅವಳು ಈ ಥರ ಆಟ ಆಡೋದು, ಇಲ್ಲಾಂದರೆ ನಾವೆಲ್ಲಿ ಹೋಗ್ತೇವೆ ಅಲ್ಲೇ ಇರ್ತಾಳೆ. ಟಾಯ್ಸ್ ಜಾಸ್ತಿ ಬೇಕು ಅಂತಿಲ್ಲ ಅವಳಿಗೆ. ಇಡವಲೆಗೆ ಒಂಜಿ ಪದ್ಯ ಬಂಕ ಬಲೆ ಬಾನ ದಾರಿ ಎಲ್ಲಿ ಸೂರ್ಯ
ಜಾರಿ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನುಗು ಅಂದ ನೋಡು ಜಾರ್ವರ್ ಮಗೆ ಜಾರ್ವರ್ ದಾ ತಿನ್ನೀರು ದಾದೆ ತಿಂಡಿರಗಿನಿ ತಿಂಡಿ ದಾದೆ ಇರಗಿನಿ ದಾದೆ ತಿನ್ನಿ. ಅವಳಿಗೆ ಫುಲ್ ಇಷ್ಟು ಪ್ಲೇಸಲ್ಲಿ ತುಂಬ ಬೆವರುದು. ಇವಾಗ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಲಿಕ್ಕಿದೆ, ಹಾಗಾಗಿ ಹೇರೆಲ್ಲ ಫ್ರೀ ಬಿಟ್ಟಿದ್ದೇವೆ. ಪೊರ್ಲುದ ಸಾಂಗ್ ದ ರಿಲೀಸ್ ದ ಕಾರ್ಯಕ್ರಮಕ್ಕೂ ಬತ್ತದ ಸೇರ್ದ ಬತ್ತಿಂಚಿನ ಬಿನ್ನರ್ ನಕ್ಲಿನ ಮೋಕೆಡೆ ಎದುಕೊನೊಂದು ಇನ್ನಿತ ಈ ಪೊರ್ಲುದ ಕಾರ್ಯಕ್ರಮಲು ಶುರು ಮಲ್ಪುನಂಚಿನ ಪೊರ್ತು ಇತ ವೇದಿಕೆಗೆ ಕಾರ್ಯಕ್ರಮಕ್ಕೂ ಬೈದಿನಂಚಿನ ಅತಿಥಿ ನಕ್ಲಿನ ಎಂಕಲು ಎದುರುಗು ಎದುಕೊನೊಂದಿಲ್ಲ ನಿಕಲ ಮಾತನೆಲ್ಲ ಜೋರಾಯಿನಂಚಿನ ಚಪ್ಪಾಳೆದ ಗೌರವ ಬರಡು ಸುರುಕಾದ ಶ್ರೀಯುತ ಆರ್ ಧನ್ರಾಜ್ ತುಳು ನಿರ್ಮಾಪಕರ ಸಂಘದ ಅಧ್ಯಕ್ಷರ ನೆಂಕಲು ಎದುರುಗು ಎದುಕೊನೊಂದಿಲ್ಲ ಜೋರಾಯಿನ ಚಪ್ಪಾಳೆದ ಗೌರವ. ಅಂಚನೆ ಶ್ರೀಯುತ ಲಾಂಚುಲ್ಲಾ ತುಳು ಕಲಾವಿದರ ಸಂಘದ ಅಧ್ಯಕ್ಷರು ನಮ್ಮೊಟ್ಟಿಗೆ ನಿಖಲ ಮಾತನ್ನೆಲ್ಲ ಜೋರಾಯಿನಂಚಿನ ಚಪ್ಪಾಳೆದ ಗೌರವ ಬರಡು. ಅಂಚನೆ ತುಳುನಾಡ ರಕ್ಷಣಾ ವೇದಿಕೆದ ಸ್ಥಾಪಕ ಅಧ್ಯಕ್ಷರಾಯಿನಂಚಿನ ಶ್ರೀಯುತ ಯೋಗೀಶ್ ಶೆಟ್ಟಿ ಜೆಪ್ಪು ನಮ್ಮಲ್ಲಿ ಒಂದು ಪಿಕ್ಚರ್ ಒಂದು ರೆಫರೆನ್ಸ್ ಅನ್ಪುರಿ ಒಂಜಿ ಚಲನಚಿತ್ರ ಅಂದು ಬನ್ನಗ ತುಳುನಾಡದಕ್ಕೂ ಒಂಜಿ ಎಡ್ಡ ಚಲನಚಿತ್ರನು ಜನಕ್ಲಿಗೆ ಕೊರ್ಪೆರ ಪನ್ಪಿನ ಪಾತೆರ ಮಾತಕಡ್ಡಿಟ್ಲ ಒಂದು ಇತ್ತೆ ಅಂಚಿತ್ತಿನ ಚಲನಚಿತ್ರದ ಒಂದು ಲಿಸ್ಟಿಗೆ ಪಿಲಿ ಪಂಜಲ ಸೇರಿಯರಂಡು ಇತ ಉಪ್ಪು ಎದುರುಡು ಉಪ್ಪು ನಂಚಿನ ಅತಿಥಿ ನಕ್ಲಿನ ನಮ್ಮ ಶಾಲನು ಪಾರ್ದು ಗೌರವಿಸು ನಂಚಿನ ಪೊಡ್ತು ನಿಕಲ ಮಾತನ್ನೆಲ್ಲ ಜೋರಾಯಿನ ಚಪ್ಪಾಳೆದೊಟ್ಟಿಗೆ ನಮ್ಮ ಪ್ರೊಡ್ಯೂಸರ್ ಅಂಚನೆ ಭರತ್ ಶೆಟ್ರ್ ಸೇರ್ದು ಕಾರ್ಯಕ್ರಮಕ್ಕೂ ಭಕ್ತಿ ನಂಚಿನ ಅತಿಥಿ ನಕ್ಲಿನ ಸ್ವಾಗತ ಮಲ್ಪುಡ ಅವೇನೆಂಕುಲವರ ಪ್ಲೇ ಮನ್ವಾ ದಯಮಲ್ತದ ಅತಿಥಿ ನಕಲು ಎದುರುಡು ಆಸೀನರ ಉಡುಪನದಕ್ಕೆ ಏನೊಂದಿಲ್ಲ. Yes. So ಇತ್ತ ಪಿಲಿ ಪಂಜದ ಒಂಜಿ ಸಾಂಗ್ ಆಲ್ರೆಡಿ ರಿಲೀಸ್ ಆತದು. ರಿಲೀಸ್ ಆದ ಕೂಡಲೇ ಮೊಬೈಲ್ ತುದುಪರ ನಾರ್ಮಲ್ ಸ್ಕ್ರೀನ್ ತುದುಪರ ಇತ್ತ ಮಲ್ಲ ಸ್ಕ್ರೀನ್ ಇಡ ಟೀಸರ್ ಅನ್ನು ತೂಪು ನಂಚಿನ ಅಪ್ಪರ್ತು. ಸೊ ಪಿಲಿ ಪಂಜ ಚಿತ್ರದ ಟೀಸರ್ ತೂಪು ನಂಚಿನ ಅಪ್ಪರ್ತು. ಕ್ಯಾನ್ ವಿ ಹ್ಯಾವ್ ದಿ ಟೀಸರ್ ಪ್ಲೀಸ್? So Pili Panja to ಬರ್ಪನ ಡಿಸೆಂಬರ್ 3, 2, 1 ಮತ್ತೆ ನನ್ನ ಬೊಕ್ಕ. ಓಕೆ ಇತ್ತ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಈ ಇನಿತ ಸಾಂಗ್ ರಿಲೀಸ್ ಫ್ರೆಂಡ್ಶಿಪ್ ಸಾಂಗ್ ಒಂಜಿ ರಿಲೀಸ್ ಆರೋಂಡು. ಫ್ರೆಂಡ್ಶಿಪ್ ಒಂದು ಪಂಡ ನಮ್ಮ ಇಲ್ಲ ಒಂಜಿ ಕುಟುಂಬ ಅಂಡ ನಮ್ಮ ಕುಡೊಂಜಿ ಕುಟುಂಬ ನಮ್ಮ ಫ್ರೆಂಡ್ಸ್. ಸೊ ಬಾರಿ ಪುಡ್ಲುದ ಪದ್ಯ ಯಾನ್ ತೂತ ಇತ ನಿಕುಲ್ಲ ತೂಪು ನಂಚಿನ ಪೊರ್ತು. ಸೊ ಫ್ರೆಂಡ್ಶಿಪ್ ಸಾಂಗ್ ನ ರಿಲೀಸ್ ಮಲ್ಪು ನಂಚಿನ ಪೊರ್ತು. ಸೊ ಕೌಂಟ್ ಡೌನ್ ಕೊರ್ಕ ನಮ್ಮ ಅದೇ ಕೌಂಟ್ ಡೌನ್ ಕೊರ್ಕ എന്നോട്ടിಗೆ ನಿಕುಲ್ಲ ಮಾತೋಟಿ ಕೌಂಟ್ ಡೌನ್ ಕೊರಡು ಎನ್ನ ಟೀಚರ್ ಒನ್ ಪರಿಗಿಚ್ಚಿ. ಓಕೆ ಸೊ 10 ಪಲಗ ಆಮೇಲೆ 9 ಬರಡು. 10 8 6 4 2 and the song please. ಅಂಚನೆ ಈ ಪದ್ಯವನ್ನು ಬರೆಯಿನಾರು ರಕ್ಷಣ್ ಮಡೂರು ಹೊರ ಜೋರಾಯಿನಂಚಿನ ಚಪ್ಪಾಳೆ ಬರಡು.
ಸ್ವರಲ ಕೊಡ್ತಾರೆ ಆಯ್ತೊಟ್ಟಿಗೆ ನಮ್ಮ ಕರ್ನಾಟಕದ ಫೇವ್ರೇಟ್ ಪಂಡ ತಪ್ಪ ಬಂದ್ರೆ ನಮ್ಮ ಸಂದೇಶ್ ನೀರ್ಮಾರ್ಗಲ ಐಕ್ ಸ್ವರನ ಕೊಡ್ತಾರೆ ನಿಕಲ ಮಾತಿರಲ್ಲ ಜೋರ ಏನ ಚಪ್ಪಳೆ ಸಂದೇಶ್ ರೋಜೊಂದಿದ್ದಾರೆ ಓ ಪಿರೋಡ್ ಅತ್ತೆ ಆರಿಜಿಂದ ಬಂದಾಗ ನಮಕ ರಪ್ಪಕ ಬಿಲಿ ಪಂಜಕ ಪರ್ಫೆಕ್ಟ್ ಕುಜಲ್ ಆಲ್ ರೈಟ್ ಸೊ ಸಾಂಗ್ ರಿಲೀಸ್ ಆಗ್ತದೆ ಇದು ಬ್ರುವಾರಿ ಏನಿತ್ತ ಮೂಜಿ ಜನ ಬ್ರುವಾರಿ ನಗ್ಲುಲ್ಲೆ ಫಸ್ಟ್ ಆಫ್ ಆಲ್ ಆ ಸೋಕ್ ಸಾಂಗ್ ಬರೋಡಂದ ಲೈಕ್ ಮೈನ್ ಪಿಲ್ಲರೆ ಲಾಯ್ ವ್ಯಾಲೆಂಟೈನ್ಸ್ ಅಲ್ದಾನ ಅವ್ರಿಗೆ ಜೋರಾದ ಚಪ್ಪಲಿ ಅವ್ರನ್ನ ಮ್ಯಾಜಿಕ್ ತೂತಾರೆ ನಾನು ಈ ಫಿಲ್ಮ್ ಮ್ಯಾಜಿಕ್ ಕೊಡ್ತೇನೆ ಪಂಡ ಡಿಫರೆಂಟ್ ಆದ ಕೊಡ್ತೇನೆ ಬೊಕ್ಕ ಪಿರ 2 ಜನ ಒಳ್ಳೆಯರು ಪಿರ ಒರಿ ಒಳ್ಳೆಯರುತ್ತೆ ಲಿರಿಕ್ಸಿಸ್ಟ್ ನಮ್ಮ ಸಾಹಿತ್ಯ ಬರೆತನಾರೆ ರಕ್ಷಣೆ ಮಾಡೋರು ಅದರ ಸಾಹಿತ್ಯ ಕೆಲವು ಫೇಸ್ಬುಕ್ ಮತ್ತು ರೀಲ್ಸ್ ದುಡುಪಾರು ನೆಕ್ಲಂಜನ್ ಫ್ರೆಂಡ್ಶಿಪ್ ಸಾಂಗ್ ಬಾರಿ ಪೊರ್ಲುಡ್ ಇಂಗ್ಲೆ ಕೊಡ್ತೇರಿ ಆರ್ಗ್ಲ ಮಸ್ತ್ ಥ್ಯಾಂಕ್ಸ್ ಅಂಚನೆ ಸಿಂಗಾರ್ ನಕ್ಲ ರಕ್ಷಣೆ ಮಾಡೋಲ್ಲ ಬಂತೇರಿ ಸಂದೇಶ್ ನೀರು ಮರಗಲ ಬಂತೇರಿ ಬಾರಿ ಪೊರ್ಲುಡ್ ಬಂದದ ಎಂಗ್ಲ ಒಂಜಿ ಸಾಂಗ್ ಒಂಜಿ ಬಾರಿ ಕಲೆ ಕೊಡ್ತೇರಿ ನೆತ್ತ ಪಿರವು ಇತ್ತ ಯಾನ್ ಎದುರು ಪಾತ್ರ ಉಪ್ಪೆ ಒಂಜಿ ಡೈರೆಕ್ಷನ್ ಉಂಡು ಅಂಡ ಎನ್ನ ಒಟ್ಟಿಗೆ ಈತ ಟೀಮ್ ಉಂಡು ಯಾನಿತ್ತು ಉಂತು ಪಾತ್ರ ಹೊಡೆದಂಡ ಮೈನ್ ಕಾರಣ ಮಿಕ್ಲಿ ದಯವಂಡ ಪ್ರತಿಯೊಂದು ನೆಟ್ಲ ಆ ಸಲಹೆಯನ್ನು ಬರೋದಿತ್ತನಾರು ರಮೇಶ್ ರೈ ಗುಕ್ಕೋಲಿ ಸರ್ ಯಾರಿಗೆ ಜೋರದ ಚಪ್ಪಲಿ ಬರಲಿ ಅಂದ್ರೆ ಪ್ರತಿ ಟೀಮ್ ಒಂಜಿ ಫಿಲ್ಮ್ ಅನ್ಕೊಡವನ ಒಂಜಿ ಸಾಂಗ್ ಭಾರಿ ಶೋಕುಡು ಸಾಹಿತ್ಯ ಬರೀತಾರೆ ಭಾರಿ ಶೋಕುಡು ಪದ್ಯ ಬರೀತಾರೆ ಎಂಚ ಎತ್ತಡೆ ಈ ಒಂದು ಸಿನಿಮಾ ಆಡಿನ ಎಕ್ಸ್ಪೀರಿಯನ್ಸ್ ಬರ ಜೋರಾಯಿನ ಚಪ್ಪಾಳೆ ರಕ್ಷಣ ಒಂದು ಬಂದಾಗ ನಮకు ಸುಲೂಕು ಇನ್ಸ್ಟಾಗ್ರಾಮ್ ಅಲ್ಲ ತೋಜುನು ಓಕೆ ಇನ್ಸ್ಟಾಗ್ರಾಮ್ ಬಾರಿ ಶೋಕದ ರೀಲ್ಸ್ ಅಂಚನೆ ಇತ್ತ ಒಂದು ರೀಸೆಂಟ್ ಆದ ಬತ್ತಿನ ಪದ್ಯ ಎಲ್ಲ ಬಾರಿ ಸೂಪರ್ ಹಿಟ್ ಆತೇನು ಐತೊಟ್ಟಿಗೆ ಈ ಒಂದು ಫ್ರೆಂಡ್ಶಿಪ್ ಸಾಂಗ್ ನಮ್ಮ ಸಂದೇಶ್ಲ ಸ್ವರ ಕೊಡ್ತೇರು ಅರಡ ನಮ್ಮ ಬೊಕ್ಕ ಪಾತೇರ್ಗ ಇದು ಇರ್ನ ಎಕ್ಸ್ಪೀರಿಯನ್ಸ್ ಎಂಚೆತ್ತೇನೆ ಸುರುಕಾದ ಬತ್ತಿನ ಅಂಚಿನ ಮಾತ ಸಿನಿಮಾದ ತಂತ್ರಜ್ಞರಿಗೆ ಅಂಚನೆ ಕಲಾವಿದರಿಗೆ ಪತ್ರಕರ್ತರಿಗೆ ಅಂಚನೆ ಊರು ದಾಖಲೆ ಫ್ಯಾಮಿಲಿ ಸುಮಾರು ಜನ ಮಾತಾಡಿಲ್ಲ ಸೊಮ್ಮೆಲು ನಮ್ಮ ತಂಡದ ಮಿತ್ತು ಮೋಕಿದ ಬತ್ತಿನಿಗೆ ಥ್ಯಾಂಕ್ ಯು ಸೋ ಮಚ್ ನೀವು ಅಮೂಲ್ಯವಾದ ಹೆಚ್ಚಿನ ಟೈಮ್ ಕೊಡ್ತಾರೆ ಮಸ್ತ್ ಖುಷಿ ಆಗ್ಬಿಟ್ಟು ಮೇಡಮ್ ಬಲ್ಲಕ ಇನ್ಸ್ಟಾಗ್ರಾಮ್ ತಗೊಂಡು ಕರೀನ 11 ವರ್ಷಕ್ಕಿಂತ ಇನ್ಸ್ಟಾಗ್ರಾಮ್ ಒಳ್ಳೆ ಸಿನಿಮಾ ಬತ್ತಿ ನಿಂಚಿಪ್ಪ ಅವನ್ ಕೇಪಲ ಬೇಜಾರಾಯ್ತು ಜನಗಳು ಬಂದಿತ್ತೇರು ಇನ್ನ ಸಾಂಗ್ ಎಡ್ಡೆ ಹಾಕೊಂಡು ಇನ್ನ ಲಿರಿಕ್ಸ್ ಎಡ್ಡೆ ಹಾಕೊಂಡು ಇವ್ರಿಗೆ ಎಡ್ಡೆ ಅಪರ್ಚುನಿಟಿ ತಿಕ್ಕೊಂಡು ಬಟ್ 10 ವರ್ಷದಿಂದ ಕೈಕಾರ ಹಾಕೋದಿಲ್ಲ ಸುಮಾರು ಜನ ಗೊತ್ತುಂಟು ಎಡ್ಡ ರೀತಿಯ ರೆಕಗ್ನೈಸೇಷನ್ ಇಜ್ಜಿ ಮುಲ್ಪ ಅವನ್ ಏಪಲ್ ಬೇಜಾರಿತ್ತು ಬಟ್ ಫಸ್ಟ್ ಇಂಕ್ ಸಿನಿಮಾಡು ಅವಕಾಶ ಕೊಡ್ನಿ ಯಾರು ಏಪಲ್ ಮರಪರಜ್ಜಿ ಈ ಟೈಮ್ ಏನಾರು ನೆನಪುದಿರೋಡು ಸಿನಿಮಾಡು ಎಡ್ಡೆ ಸಾಹಿತ್ಯ ಬರೆಯಾರೆ ಅಂಚನೆ ಪದ ಬಂದ್ರೆ ಅವಕಾಶ ಕೊರ್ನಾರು ಶ್ರೀಯುತ ವೀರೇಂದ್ರ ಶೆಟ್ಟಿ ಕಾವು ಅರಗೆ ಈ ಸಂದರ್ಭದ ಸೊಮ್ಮೆ ಸಂದೇಶ ಮಾಡ್ತದಿಲ್ಲ 5 ಒಕ್ಕ ಸಿನಿಮಾ ನೆಜ್ಜಿ ಬಟ್ ಎನ್ನ ರಮೇಶ್ ಸರ್ ಎಂಕ್ಲ ಒಂದೇ ಡ್ರಾಮಾಡು ವರ್ಕ್ ಮಾಡ್ತಂದಿತ್ತೀನಿ ಹಾಕಲಿ ಚಪಗರ್ದಿಂಚಿ ಪಣದಿತ್ತೇರಾರು ರಕ್ಷಣ ಈ ಒಂದು ಎಡ್ಡೆ ಆರ್ಟಿಸ್ಟ್ ಆವಡು ಈ ಎಡ್ಡೆ ಸಿಂಗರ್ ಆವಡು ಅದು ಬೇತೆ ಸಿನಿಮಾಗ ರೆಫರ್ ಮಾಡ್ತಂದಿತ್ತು ಬಟ್ ಆವ ನಿಜ ಬಟ್ ಫೈನಲಿ ರಡ್ಡು ಸಿನಿಮಾ ಬಾರಿ ಪೊರ್ಲದ ಅವಕಾಶ ಎತ್ತುಗಾರನಾರು ರಮೇಶ್ ಸರ್ ದೇವರ್ನಾಗ ನನ್ನ ಮುಲ್ಬಾರ್ದು ಆದನ ಆಕ್ಟಿಂಗ್ ಅಂತ ಆದನಲ್ಲ ರಕ್ಷಣ ಅಚೀವ್ಮೆಂಟ್ ಮಂತೆ ಪಂಡಿರಂದ ಅವು ಕ್ರೆಡಿಟ್ ರಮೇಶ್ ಸರ್ಗೆ ಹೋಗ್ತೀನಿ ದೇಂಟ್ ಬಂದಾಗ ರಡ್ಡು ಸಿನಿಮಾ ನೆಟ್ಟೆ ಕ್ಯಾರೆಕ್ಟರ್ ಒಂದು ಧರ್ಮಚಾವಾಡಿ ಒಂದು ಸಿನಿಮಾ ನೀವು ತೋದುಪಾರು ಅದು ಡೈರೆಕ್ಟರ್ ಉಳ್ಳಿ ನಿತಿನ್ ಗುಕ್ಕೊಳ್ಳಿ ಅದಕ್ಕೆ ಈ ಸಂದರ್ಭ ಸೊಮ್ಮೆ ಸಂದೇಶ ಮಾಡ್ಕೊಂಡಿಲ್ಲ ಯಾಕೆ ರಡ್ಡು ಸಿನಿಮಾ ರಕ್ಷಣೆ ಈ ಮನ್ಪೋಡು ಈ ಎಂಕ್ಲ ಜವಾನಿ ಈ ಎಣ್ಣ ಹುಡುಗಿ ಈ ಎಡ್ಡ ಹಾಡು ಮಾಡಿದ್ರೆ ರಡ್ಡು ಸಿನಿಮಾ ನೆಟ್ಟೆ ಅವಕಾಶ ಕೊಡ್ತೀರಿ ಅವತ್ತಂದೆ ಕೊಂಚ ಈ ಸಿನಿಮಾ ಆಡ್ಲಿಕ್ಕೆ ಒಂದು ಎಡ್ಡೆ ಲಿರಿಕ್ಸ್ ಬರೆಯಾರೆ ಅಂಚಿನ ಸಿಂಗ್ ಮಲ್ತಾರೆ ಚಾನ್ಸ್ ಕೊಡ್ತೀರಿ ದೇಂಟ್ ಬಂದಾಗ ಪಿದೆ ಸುಮಾರು ಸಿನಿಮಾ ಮತ್ತೆ ಪಿದೇನ ಸಿಂಗರ್ ನಗಲೆಲ್ಲ ಒಪ್ಪೇರಿ ಪಿದೇದ ಏತೋ ಸಿಂಗರ್ ನಗಲು ಬರ್ಪೇರಿ ನಮ್ಮ ಊರು ಏತೋ ಸಿಂಗರ್ ನಗಲು ಉಳ್ಳೇರಿ ಅಕ್ಲೆಗೆ ಅವಕಾಶ ಇಚ್ಚಿ ಸಿನಿಮಾ ಸುಮಾರು ಸಿನಿಮಾ ತೂತ ಒಂದು ಬೇಜಾರು ಓಪನ್ ಸ್ಟೇಜ್ ಇಲ್ಲ ಅಂಚನೆ ಈವೆಂಟ್ ಸುಮಾರು ಹಾಕೊಂಡು ಪಿದೇದಕ್ಲೆಗೆ ಲಕ್ಷ ಗಟ್ಟಲೆ ಕೊಡ್ತು ಸಿಂಗರ್ ನಗಲೆಲ್ಲ ಒಪ್ಪೇರಿ ನಮ್ಮ ಮಕ್ಕಳಿಗೆ ಕೊರ್ರವನ್ನ ಕೈ ಗುದ್ದಿ ಹಾಕೊಂಡು ಪಿದೇದಕ್ಲೆಲ್ಲ ಕೊರ್ಲೆ ಬಟ್ ಸ್ಟಿಲ್ ನಮ್ಮ ಊರು ಸುಮಾರು ಗಾಯಕರು ಉಳ್ಳೇರಿ ಸಾಹಿತ್ಯ ನಗಲು ಉಳ್ಳೇರಿ ಅಕ್ಲೆಗೆ ಒಂದು ಅವಕಾಶ ಕೊರ್ಲಿ ನನಗೆ ಈ ಸಂದರ್ಭ ರಿಕ್ವೆಸ್ಟ್ ಮಾಡ್ತದಿಲ್ಲ ಅಂಚನೆ ಪುನಃ ಈ ಸಿನಿಮಾ ಸ್ಪೆಷಲಿ ಪೂರ ಊರ್ದ ಗಾಯಕರಿಗೆ ಅವಕಾಶ ಕೊಡ್ತೇವೆ ನಮ್ಮ ನಿಯಲ್ತವರು ಅವ್ರು ಆಲ್ರೆಡಿ ಮಲ್ಲ ಅಚೀವ್ಮೆಂಟ್ ಬಂದಿದ್ದಾರೆ ಅಂಚನೆ ಎಂಕ್ ಸ್ಪೆಷಲಿ ಇನ್ನ ದೋಸ್ತಿನ ಸಿನಿಮಾ ಸಾಂಗ್ ಪಂಡ ಅವಳಿಗೆ ಮಸ್ತ್ ಖುಷಿ ಆಯಲ ಕರ್ನಾಟಕ ತೂಯಿನಂಚಿನ ಬಾರಿ ಪುಗರ್ತದ ಗಾಯಕಿ ಆಯಲ ಈ ಸಿನಿಮಾ ಒಟ್ಟಿಗೆ ಪದ ಪಂಡವನ್ನು ಮಸ್ತ್ ಖುಷಿ ಆಪುಡು ಮುಖಂಜಿ ರೈಟ್ ಜನಕ್ಕೆ ರೈಟ್ ಸಾಂಗ್ ತಿಕ್ಕಣದ ಆಪುದು ಯಾಪನ್ ಎಣ್ಣೆಲ್ಲ ಬಾಂಡಿಂಗ್ ಹೆಚ್ಚಿನಕ್ಲೆ ಗೊತ್ತುಂಟು ಎಂಕ್ಲು ಬಾಡಿ ಮಾತ್ರ ರಡ್ಡು ಎಂಕ್ಲ ಆತ್ಮ ಹೊಂಜಿ ಏಪಾಯ್ತನಲ್ಲ ಎಂಕ್ ಬಂಗನ ಗಾಯ ಆಗ ಕಷ್ಟನಾಗ ಎಂಕ್ಲಿಗೆ ಸುಖ ದುಃಖ ಪೂರಟ್ಲೆ ಎಂಕ್ಲು ಫ್ಯಾಮಿಲಿ ತಿಲ್ಲಕ ಫ್ಯಾಮಿಲಿ ಇರ್ಲಿ ಮಲ್ಲ ಅಂಚದ ಪುನಗ ಎಂಕ್ ಏಪಲ್ಲ ನಿಂತಿದ್ದು ಬೇತೆ ಮರಳು ಸಾಂಗ್ ಅವು ಪೂರ ಮಂತಂದಿತ್ತೆ ಬಟ್ ತುಳುಟು ಒಂಜಿ ಫ್ರೆಂಡ್ಶಿಪ್ ಒಂಜಿ ಸಾಂಗ್ ಬಂದ್ಕೊಡು ಬಟ್ ಎಂಕ್ ಬಾರಿ ಒಂಜಿ ಆಸೆ ಇತ್ತು ಬಟ್ ರೈಟ್ ಟೈಮ್ಗೆ ಭರತ್ ಸರ್ ಪಂಡಿರು ಇಂಚ ವಿಷಯ ಫ್ರೆಂಡ್ಶಿಪ್ ಒಂದು ಸಾಂಗ್ ಮಲ್ಪೊಡು ಅಂಚದ ಪುನಗ ಎಂಕಲ್ ರಜ್ಜನ ಪಂಡ ಎಂಕ ಸ್ಪೆಷಲಿ ಮಸ್ತ್ ಖುಷಿ
ಒಕ್ಕೊಂದು ನನ್ನ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಡೊಂಜೇನೆಟ್ ನಮ್ಮ ನನ್ನ ಮನ್ಪೊಂದಿನ ಕ್ಯಾರೆಕ್ಟರ್ ಸಿನಿಮಾ ಬಂತಿದೆ. ಸೊ ತೂದು ನಿಮಗೆ ಇಷ್ಟ ನನ್ನ 10 ಜನಕ್ಕೆ ಬಲ್ಲೆ ಹೆಚ್ಚಿನ ಸಾಂಗ್ ಎಲ್ಲ ರಿಲೀಸ್ ಆಗ್ತದೆ 25 ತಾರೀಕಿಗೆ. ನಿಖಲ ಆಯ್ನದ್ದು ಶೇರ್ ಮಾಡ್ಬೇಕು, ನಿಖಲ ಅಭಿಪ್ರಾಯ ಕಮೆಂಟ್ ತಮ್ಮ ತೆರಿಪಲ್ಲಿ ಆಯ್ನದ್ದು ನಿಖಲ ಫ್ರೆಂಡ್ಸ್ ನಕ್ಲೆ ಮತ್ತೆ ಶೇರ್ ಮಾಡ್ತೀವಿ. ಯಾಕಂದ್ರೆ ಫ್ರೆಂಡ್ಶಿಪ್ ಉಪ್ಪುನಂಚಿನ ಸಾಂಗ್ ನಿಖಲ ಫ್ರೆಂಡ್ಸ್ಗೆ ಡೆಡಿಕೇಟ್ ಮಾಡ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಬತ್ತಿನಕ್ಕೆ ಸೋಲ್ಮೇಲು ಮಸ್ತ್ ಭಾಷಣಕ್ಕೆ ಬೋರ್ ಆಗ್ತದೆ ಗೊತ್ತುಂಟು. ಮಾತಾಡಿಗಳ ಗಾಂಧೀಜಿನ ಕಾಲದ ಭಾಷಣಕ್ಕೆ ಎಂದು ಬೋರ್ ಆಗ್ತದೆ. ನಂಗೆ ಅದಕ್ಕೆ ನಂಗೆ ಡೀಸೆಂಟ್ ಆದ ಪಾತ್ರ ರೆಡ್ಡಿ ಆಗ್ಬಿಟ್ಟು ಸುಮಾರು ಜನ ಪೋಯರ್ ಒಳ್ಳೆಯರೆ. ಸೊ ಥ್ಯಾಂಕ್ ಯು ಸೋ ಮಚ್ ಕೂಡ ಬತ್ತಿನಕ್ಕೆ ಸೋಲ್ಮೇಲು ಮೇಡಮ್. ಥ್ಯಾಂಕ್ ಯು. ಪದ್ಯ ತುನಗೆ ಇನ್ನೊಂದಿತ್ತೆ ಯಾನ ಎಕ್ಸಾಂಪಲ್ ಕೊರಿಯ ವಿಷ್ಣುವರ್ಧನ್ ಬೊಕ ಅಂಬರೀಶ್ ಸರ್ ಅಕ್ಕಲೊಂಜಿ ಬಾರಿ ಎಡ್ಡ ಫ್ರೆಂಡ್ಸ್ ಆಫ್ ಸ್ಕ್ರೀನ್ ಇಲ್ಲ ಆನ್ ಸ್ಕ್ರೀನ್ ಇಲ್ಲ. ಸೊ ಇಂಚಿನ ಒಂಜಿ ಪದ್ಯ ಇತ್ತು ಬೊರ್ಲುಡು ಮುರಿದು ಬರೋಡಾಂಡ ಆಕ್ಟರ್ಸ್ ಲಾದುಪ್ಪು ಇತ್ತ ಪ್ರತೀಕ್ ಅಂಚನೆ ನಮ್ಮ ಪ್ರಕಾಶ್ ಧರ್ಮನಗರ ಅಕ್ಕಲೊಂಜಿ ಎಡ್ಡ ಬಾಂಡಿಂಗ್ ಉಂಟು. ಪದ್ಯ ಪನ್ಪನಕ್ಲೆಗ್ಲ ಎಡ್ಡ ಬಾಂಡಿಂಗ್ ಇತ್ತಲ್ಲ ಆ ಪದ್ಯ ಬಾರಿ ಪೊರ್ಲುಡು ಬರ್ಪುನುಂಡು. ನಿಕ್ಕಲು ರಜ್ಜನ ಈ ತಟ ದೋಸ್ತೆಲ್ಲ ಏನೇದಾದ್ರ ಆ ಪದ್ಯ ಈತು ಪೊರ್ಲುಡು ಮೂರ್ದು ಬೈದನೊಂದು ಪಂದ ತಪ್ಪ ಬಂದು ಈ ಒಂದು ಜೋಡಿಗೋರ ಜೋರಾಯ್ನ ಚಪ್ಪಾಳೆ ಬರ್ಡು ಇತ್ತೆ ಸಂದೇಶ್ ಇತ್ತೆ ಈರ್ ಕುಡ್ಲಾಡು ಬಾರಿ ಕಮ್ಮಿ ಇತ್ತು ಇತ್ತೆ ಕರ್ನಾಟಕದ ಬೇತ ಜಾಗಡು ಒಂದು ಪರ್ ರೈಟ್ ಎಂಕ್ಲೆಗ್ ಇರನು ತೂದು ಒಂಜಿ ಹೆಮ್ಮೆ ಆಪುಂಡು. ಈ ಒಂಜಿ ಚಿತ್ರಡ್ ಇರ್ನ ಎಕ್ಸ್ಪೀರಿಯನ್ಸ್ ಎಂಚೆತ್ತೇನೆ ಖಂಡಿತವಲ್ಲ. ಕುಡ್ಲಡು ಸತ್ಯವರ್ಣನ ಕುಡ್ಲಡು ಉಪ್ಪೇನೆ ಜಾಸ್ತಿ ಇಷ್ಟ. ದಯಬಣ್ಣನ ನಮ್ಮ ಬೇತೆ ಊರುಗಳು ನಮ್ಮ ಬೋರ್ಡ್ ಹಾಕೊಂಡು ದಯಬಣ್ಣನ ನಮಗೆ ಅವಕಾಶ ತಿಕ್ಕೊಡು ನಮ್ಮ ಮಾತ ಕಡೆಲ್ಲ ಬೋರ್ಡ್ ಹಾಕೊಂಡು ಅಂಚಾದ ನಮ್ಮ ಕುಡ್ಲ ಒಂಜೆ ಟೀಮ್ ಒಟ್ಟಿಗೆ ಪದಬನಂತ ಇಲ್ಲ ತಿಂಚಲ ಸಿಂಗರ್ ಅದು ಭಜನೆ ಗಾಯಕ ಅದು ಅಂಚನೆ ಎಲ್ಲ ಆತ್ಮೀಯ ಮಿತ್ರ ರಕ್ಷಣೆ ಮಾಡೋಲ್ಲ ಯೂತ್ ಮೆಲೋಡೀಸ್ ಪಂಪಿನಂಜಿ ತಂಡನ ಕಟ್ಟದು ಒಟ್ಟಿಗೆ ಪದವನಂತ ಇದೇ ತುಂಬಿ ಹಾಡೇನು ಆಯ್ ಬೊಕ್ಕ ಒಂಚೂರು ಪಿದೈ ಬ್ಯಾಂಕ್ ಒಂಚೂರು ಪರಿಚಯ ಆಯ್ನಿ ಐಟ್ ತುಂಬ ಗೊತ್ತಿಜ್ಜನದ ವಿಷಯ ಅಂಚನೆ ನಮಕ್ಲಾತೆ ಎಕಡಾತೆ ಪಂಡೆ ಮಸ್ತ್ ಸಿನಿಮಾಡು ಪದ್ಯ ಪನ್ನೋಡು ಬಂಪುನ ಮಸ್ತ್ ಮಲ್ಲ ಆಸೆ ಐಟ ಪುದರ್ ಬೋರ್ಡತ್ತೆ ಸಿಂಗರ್ಸ್ ನಾವು ಅವಂಜಿ ತೂಡೊಂದು ಬಾರಿ ಆಸೆ ದಯಪಂಡ ಮಸ್ತ್ ಸಿನಿಮಾ ತೂಪ ಅಣ್ಣ ಪ್ರತಿಯೊಂದು ಟೈಮ್ ಪಂಪಿನ ಒಂಜಿ ಬರೋಡು ಅವೇನೇ ಜಾಸ್ತಿ ನಮ್ಗೆ ದಯಪಂಡ ನಾನು ಎದೆ ತುಂಬಿ ಹಾಡುವ ಹೆಂಗೆ ತೆಗೆದಿಲ್ಲ ಅಂತ ಪ್ರಯತ್ನ ಬತ್ತು ಖಂಡಿತವಾಗ್ಲೂ ಒಂಜಿ ಟೈಮ್ ನಮ್ಮ ಟೈಮ್ ಬಂದಾಗ ನಮಗೆ ಖಂಡಿತವಾಗ್ಲೂ ತಿಕ್ಕೊಂಡು ಅವಕಾಶ ಅಂಚನೆ ಮಸ್ತ್ ಲೇಟ್ ಆತಿಜಿನಿ ಅನ್ನೋ ದಯಪಂಡ ಇತ್ತೆ ನಮ್ಮ ಜವನಟಿಗೆ ಅಂಚಾದ ಇಂಕ್ ಈ ಸಿನಿಮಾ ಸ್ಪೆಷಲಿ ಅದು ಒಂಜಿ ಸಾಂಗ್ ಪರೋಡ ಐಕ್ ಮುಖ್ಯ ಕಾರಣ ಆತ್ಮೀಯ ಮಿತ್ರ ರಕ್ಷಣೆ ಮಾಡ್ರು ದಯಪಂಡ ಆಯೆ ನಮ್ಗೆ ಸಜೆಸ್ಟ್ ಮಂತಿನ ಹತ್ರ ಏನ ಸಾಂಗ್ ಪಂಡೆ ಅಣ್ಣ ಐಕ್ ಒಪ್ಪಿಗೆ ಕೊಡದ ಅವಕಾಶ ಕೊಡ ಅಂಚಿನ ರಮೇಶ್ ಸರ್ ಅಂಚನೆ ಭರತನ್ನೇ ಅಂಚನೆ ಪ್ರತೀಕ್ ಸರ್ಗೆ ಉಡಲ್ ಜಿಂಜಿನ ಸೋಲ್ಮೇಲೆ ಸಂದೇಶ ಮಾಡೋದಲ್ಲ ಹೆಂಚಿನೇ ಹೊಸ ಕಲಾವಿದರಿಗೆ ಅವಕಾಶ ಕೊಡೋದು ಈ ಇಡೀ ಸಿನಿಮಾ ಒಂದು ಮೊದಲ ಮಟ್ಟದ ಯಶಸ್ವಿ ಆವಡನೆ ಅನ್ನೋದ ಪ್ರಾರ್ಥನೆ ದಯವಂತದ್ದು ಎಲ್ಲ ಯೂಟ್ಯೂಬ್ ಈ ಸಾಂಗ್ ರಿಲೀಸ್ ಆಗೋದನ್ನು ಮಾತೆಲ್ಲ ತೂಲೆ ದೋಸ್ತಿ ಮಾತೆರೆಗಳು ಉಪ್ಪೇರಿ ದಯಪಣ್ಣ ಪ್ರತಿಯೊಬ್ಬರಿಗೆಲ್ಲ ದೋಸ್ತಿನಕ್ಲು ಉಪ್ಪೇರಿ ಕೆಲವರಿಗೆ ಮಸ್ತ್ ಜನ ಉಪ್ಪೇರಿ ಕೆಲವರಿಗೆ ಕ್ಲೋಸ್ ಫ್ರೆಂಡ್ಸ್ ಅಂತ ಜನ ಉಪ್ಪೇರಿ ದಯಮಂತದ್ದು ಈ ಸಾಂಗ್ ನಾಯನಾಥ ನಿಕ್ಲ ಫ್ರೆಂಡ್ಸ್ ಡೆಡಿಕೇಟ್ ಮಾಡ್ಲಿ ಶೇರ್ ಮಾಡ್ಲಿ ಅಂಚೆ ನಿಂದೊಂದು ಫ್ರೆಂಡ್ಶಿಪ್ ಅಂತ ಮಾಡೋದು ಎಂಕಲೊಂಜಿ ಆಶಯ ಇಡೀ ತಂಡದ ಆಶಯ. ಥ್ಯಾಂಕ್ ಯು ಸೊ ಮಚ್. ನಮ್ಮ ತುಳುನಾಡ ಪೆರ್ಮೆ ಸಂದೇಶ್ ಗೋರ ಜೋರಾಯ್ನ ಚಪ್ಪಾಳೆ ಬರೋಡು ಅಂಚನೆ ನಮ್ಮ ವ್ಲಾಗ್ ಅರ್ಧಂಬರ್ಧದಲ್ಲಿ ಕಂಟಿನ್ಯೂ ಆಗ್ತಾ ಇದ್ದಾರೆ. ನಾವು ಅದು ಪಿಲಿಬಂಜದ್ದು ಸಾಂಗ್ ರಿಲೀಸ್ ಆದ ಜೈ ಸಿನಿಮಾಕ್ಕೆ ಹೋಗಿದ್ವಿ. ರೂಪೇಶ್ ಬಿಗ್ ಬಾಸ್ ಅಲ್ಲಿ ಇದ್ರಲ್ಲ ಬಿಗ್ ಬಾಸ್ ವಿನ್ನರ್ ಹೋದ ಸೀಸನ್ ಇದ್ದು ಅವರದ್ದು ಜೈ ಸಿನಿಮಾ ಕನ್ನಡದಲ್ಲಿ ಕೂಡ ರಿಲೀಸ್ ಆಗಿದೆ. ಆ ಸಿನಿಮಾಕ್ಕೆ ಹೋಗಿ ಈಗ ಲೇಟ್ ನೈಟ್ ಊಟ ಮಂಗಳೂರಲ್ಲಿ ಅಂದರೆ ಬಾಂಬೆ ಲಕ್ಕಿ ಅಂತ ಒಂದು ಹೋಟೆಲ್ ಓಪನ್ ಇದೆ, ಹಾಗೆ ಅಲ್ಲಿಗೆ ಬಂದಿದ್ದೇವೆ. ಇವರಂತೂ ಇವಾಗ ನಿದ್ದೆಯಲ್ಲಿದ್ದಾರೆ. ನೈಟ್ ಆಗಿ ರಾತ್ರಿ ಸ್ವಲ್ಪ ಬೇಗ ಹಾಕಿದ್ರೆ ಒಳ್ಳೆ ಆಗ್ತದೆ. ಈಗ ಮುಖ ನೋಡಿ ಕಣ್ಣೆಲ್ಲ ಕೆಂಪಾಗಿದೆ, ಸಣ್ಣ ಬಿಡ್ತಿದ್ದಾರೆ, ಮೂರು ಬೇಕಾಗಿದೆ. ಅದು ರಕ್ಷಣೆ ಅಮ್ಮ ಇರುವಾಗ ಕಾಶ ಸ್ವಲ್ಪ